ಯಾಕಂದ್ರೆ ಈವರೆಗೆ ನಡೀತಾ ಇದ್ದಂತಹ ಆಟಾಟೋಪಗಳಿಗೆ ಬ್ರೇಕ್ ಹಾಕೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಆದರೆ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಉಚ್ಚಾಟನೆ ಪರ್ವ ಮುಂದುವರಿಯುತ್ತಾ ಶಾಸಕ ಯತ್ನಾಳ್ ಆಯಿತು, ಮುಂದೆ ಇನ್ನಿಬ್ಬರ ಉಚ್ಚಾಟನೆ ಇನ್ನೂ ಬಾಕಿ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆ ಬೆನ್ನಲ್ಲೇ ರೆಬೆಲ್ಸ್ಗೆ ಈಗ ಢವಢವ ಶುರುವಾಗಿದೆ. ಯಾವ್ಯಾವ ನಾಯಕರು ರಾಜ್ಯದಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗು, ಸಭೆಗಳ ಮೇಲೆ ಸಭೆ, ದೆಹಲಿಯಲ್ಲೂ ಕೂಡ ಈ ಸಭೆಯನ್ನ ಮುಂದುವರಿಸ್ತಾ ಇದ್ರು. ಒಂದಾದ ನಂತರ ಒಂದರಂತೆ ಗೊಂದಲಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಪಕ್ಷದ ನಾಯಕರು ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ತಮ್ಮ ಒಂದು ವರ್ತನೆಯನ್ನ ಅದೇ ರೀತಿಯಾಗಿ ಯಥಾವತ್ತಾಗಿ ಮುಂದುವರಿಸ್ತಾ ಇದ್ರು. ಆ ನಾಯಕರಿಗೆ ಶಾಕ್ ಕೊಡೋದಕ್ಕೆ ಈಗ ಹೈಕಮಾಂಡ್ ಮುಂದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇಬ್ಬರು ಉಚ್ಚಾಟನೆಯಾಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಪಕ್ಷ ಈಗ ಕ್ರಮ ಕೈಗೊಳ್ಳೋದಕ್ಕೆ ಏನಾದರೂ ಮುಂದಾಗ್ತಾ ಇದೆಯಾ? ಇಂದು ತಡರಾತ್ರಿ ಮತ್ತಿಬ್ಬರು ಶಾಸಕರು ಉಚ್ಚಾಟನೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಯಾರ್ಯಾರು ಯತ್ನಾಳ್ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ರು ಅವರ ಎದೆಯಲ್ಲಿ ಅವಲಕ್ಕಿ ಕೊಟ್ಟೋದಕ್ಕೆ ಶುರುವಾಗಿದೆ. ಯಾರ್ಯಾರು ನಿರಂತರವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು, ಪಕ್ಷವನ್ನು ಬಲಪಡಿಸೋದನ್ನು ಬಿಟ್ಟು ಪಕ್ಷದಲ್ಲಿ ಗೊಂದಲವನ್ನು ಉಂಟು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು, ಅಂಥವರನ್ನ ಈಗ ಉಚ್ಚಾಟನೆ ಮಾಡೋದಕ್ಕೆ ಅಂತ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಾ ಇದೆ. ಅದರಲ್ಲೂ ನಿರಂತರವಾಗಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದರು, ಪಕ್ಷದಲ್ಲಿ ಗೊಂದಲವಾಗ್ತಾ ಇದೆ, ಪಕ್ಷವನ್ನು ಬಲಪಡಿಸೋದಕ್ಕಾಗ್ತಾ ಇಲ್ಲ, ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಾ ಇದೆ ಅಂತ ಎಷ್ಟೇ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದರೂ ಕೂಡ ಶಿಸ್ತಿನ ಪಕ್ಷದಲ್ಲಿ ಶಿಸ್ತಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅಂತ ಪಕ್ಷ ಮುಂದಾಗ್ತಿದ್ದಿಲ್ಲ. ಈಗ ಹೈಕಮಾಂಡ್ ಉಚ್ಚಾಟನೆ ಮಾಡಿ ಒಂದು ಎಚ್ಚರಿಕೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಮತ್ತೆ ಸಂಪರ್ಕದಲ್ಲಿ ಇದ್ದಾರೆ. ರಾಕೇಶ್, ಈಗ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಹೈಕಮಾಂಡ್ ಈಗ ಒಂದು ಖಡಕ್ ಆಗಿರೋ ಸಂದೇಶವನ್ನು ಏನಾದರೂ ಕೊಡೋದಕ್ಕೆ ಮುಂದಾಗ್ತಾ ಇದೆಯಾ? ಈ ಉಚ್ಚಾಟನೆ ಪರ್ವ ಮತ್ತೆ ಮುಂದುವರಿಯತ್ತೆ ಅಂತಾನ ಅಂತ? ಸಂತೋಷ್, ಈಗಿನ ಬಿಜೆಪಿಯ ಶಿಸ್ತು ಕ್ರಮವನ್ನು ಗಮನಿಸ್ತಾ ಹೋಗೋದಾದರೆ ಮುಂದೆಯೂ ಕೂಡ ನಾನೀಗಾಗಲೇ ಹೇಳಿದಾಗೆ ಪಕ್ಷದೊಳಗಿನ ಶಿಸ್ತನ್ನು ಮೀರುವಂತಹ ಎಲ್ಲರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನು ಜರುಗಿಸಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಂಡಿದೆ. ಆ ಮುಖಾಂತರ ಪಕ್ಷದೊಳಗೆ ಶಿಸ್ತನ್ನು ಮರುಸ್ಥಾಪಿಸುವಂಥ ಪ್ರಯತ್ನವನ್ನು ರಾಷ್ಟ್ರೀಯ ನಾಯಕರು ಮಾಡ್ತಿದ್ದಾರೆ. ಜೊತೆಗೆ ಪಕ್ಷದ ಆಂತರಿಕ ವಿಚಾರಗಳನ್ನು ಪಕ್ಷದ ಒಳಗೆ ಬಗೆಹರಿಸಿಕೊಳ್ಳಬೇಕೆ ಹೊರತು ಹೊರಗಡೆ ಅದನ್ನು ತರಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಹೊರಟಿದೆ. ಅದರ ಭಾಗವಾಗಿ ಮೊದಲು ಯತ್ನಾಳ್ ಅವರ ಉಚ್ಚಾಟನೆಯನ್ನು ಮಾಡಲಾಗಿದೆ. ಈಗ ಇದರ ನಂತರ ಅಂದರೆ ಪಕ್ಷದ ಚೌಕಟ್ಟಿನೊಳಗೆ ನಡೆದಿರುವಂಥ ಬೆಳವಣಿಗೆಯಲ್ಲೇ ಇಂಥ ಕಠಿಣ ಕ್ರಮದ ವ್ಯವಸ್ಥೆಯನ್ನು ನಾವು ಜಾರಿ ಮಾಡ್ತೇವೆ ಅನ್ನೋದಾದರೆ ಪಕ್ಷದ ಹೊರಗಿನವರೊಂದಿಗೆ ಅಂದರೆ ಅನ್ಯ ಪಕ್ಷಗಳ ಜೊತೆ ಸಂಪರ್ಕವನ್ನು ಹೊಂದಿಕೊಂಡಿರುವಂತಹ, ಆಡಳಿತ ಪಕ್ಷದೊಂದಿಗೆ ಒಡನಾಟವನ್ನು ಹೊಂದಿಕೊಂಡು ಪಕ್ಷದ ವಿರುದ್ಧ ನಡೆದುಕೊಳ್ತಿರುವಂಥ ಇನ್ನಿಬ್ಬರು ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧವೂ ಕೂಡ ಇಂತಹದ್ದೇ ಕಾನೂನು ಕ್ರಮದ ಜಾರಿ ಮಾಡುವಂತಹ ಲಕ್ಷಣಗಳು ಕೂಡ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಪಕ್ಷದ ಮೂಲಗಳಿಂದ ಸಿಕ್ಕಿದೆ. ಈಗಾಗಲೇ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನು ಇಂದು ರಾತ್ರಿ ಅಥವಾ ನಾಳೆ ವೇಳೆಗೆ ಅವರನ್ನು ಕೂಡ ಉಚ್ಚಾಟನೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ವಿಚಾರ ಈಗ ದಾಖಲಾಗ್ತಾ ಇದೆ. ಅಂದರೆ ಒಟ್ಟಾರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಎಲ್ಲರಿಗೂ ಕೂಡ ಕಠಿಣವಾದ ಕ್ರಮವನ್ನು ಶಿಸ್ತು ಕ್ರಮವನ್ನು ಜಾರಿ ಮಾಡುವ ಮುಖಾಂತರ ಎಲ್ಲೇ ಮೀರಿ ಹೋಗುವಂಥವರಿಗೆ ಸೂಚನೆಯನ್ನು ಕೊಡಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಂಡಿದೆ. ಪಕ್ಷ ಈ ನಿಟ್ಟಿನಲ್ಲಿ ಸಾಗಿದರೆ ಮಾತ್ರ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯ. ಹಾಗೆ ಕೇಡರ್ ಬೇಸಾಗಿರುವಂಥ ನಮ್ಮ ಪಾರ್ಟಿಯಲ್ಲಿ ಎಲ್ಲೂ ಕೂಡ ಇದಕ್ಕೆ ಲೋಪವಾಗದ ರೀತಿಯಲ್ಲಿ ಸಂಘಟನೆಯನ್ನು ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಆಗುತ್ತೆ ಅನ್ನುವಂತಹ ನಿರ್ಧಾರವನ್ನು ಪಕ್ಷ ನಾಯಕರು ತೆಗೆದುಕೊಂಡಿದ್ದಾರೆ. ಎಲ್ಲವಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನಲ್ಲಿ ನಡೆದಂತಹ RSSನ ಪ್ರಮುಖ ಸಭೆಯ ಬಳಿಕ ಈ ರೀತಿಯ ನಿರ್ಧಾರಗಳು ತೆಗೆದುಕೊಳ್ತಿರೋದ್ರಿಂದಾಗಿ ಮತ್ತೊಂದು ಕಡೆ ಈ ಶಿಸ್ತಿನ ವಿಚಾರದಲ್ಲಿ RSS ನಾಯಕರುಗಳ ಅಭಿಪ್ರಾಯವನ್ನು ತೆಗೆದು ಮುಂದುವರಿತೇವೆ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ರಾಷ್ಟ್ರೀಯ ನಾಯಕರುಗಳು ಮಾಡಿಕೊಂಡಿದ್ರು. ಸೊ ಬೆಂಗಳೂರಿನಲ್ಲೇ ಈ ಸಭೆಯು ನಡೆದಿರುವಂಥ ಬೆನ್ನಲ್ಲಿ ಇಲ್ಲಿಂದ ಒಂದಷ್ಟು ಅಪ್ಡೇಟ್ಗಳು ಕೂಡ ಅಲ್ಲಿಗೆ ತಲುಪಿರ್ಬೋದು. ಅವೆಲ್ಲವನ್ನು ಪರಾಮರ್ಶಿಸಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ವರಿಷ್ಠ ನಾಯಕರುಗಳು ಶಿಸ್ತು ಸಮಿತಿಗೆ ಸೂಚನೆ ನೀಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಇದೆ. ಸೊ ಹೀಗೆ ಒಟ್ಟಾರೆ ಎಲ್ಲವನ್ನ ಗಮನದಿಂದ ನೋಡೋದಾದರೆ ಬಿಜೆಪಿ ಒಳಗೆ ಅಶಿಸ್ತಿನ ಪರ್ವ ಏನು ಆರಂಭವಾಗಿತ್ತು, ಬಣ ರಾಜಕಾರಣದ ವ್ಯವಸ್ಥೆಯನ್ನು ನಡೀತಾ ಇತ್ತು, ಅವೆಲ್ಲವನ್ನೂ ಕೂಡ ಈಗ ದೂರ ಸರಿಸುವಂತಹ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ರಾಷ್ಟ್ರೀಯ ನಾಯಕರು ಮುಂದಾಗಿದ್ದಾರೆ. ಶಿಸ್ತು ಸಮಿತಿಯ ಮುಖಾಂತರ ಈಗ ಎಲ್ಲರಿಗೂ ಕೂಡ ಒಂದೊಂದು ನೋಟಿಸನ್ನು ಜಾರಿ ಮಾಡುವ, ಉಚ್ಚಾಟನೆ ಶಿಕ್ಷೆ ಕೊಡುವ ಮುಖಾಂತರ ಮತ್ತೆ ಅವೆಲ್ಲವನ್ನು ಮರಳಿ ಹರಿಗೆ ತರುವ ಪ್ರಯತ್ನವನ್ನು ಮಾಡಿ ಪಕ್ಷಕ್ಕೊಂದು ಸುಂದರ ಚೌಕಟ್ಟನ್ನು ಹಾಕಿ ಶಿಸ್ತನ್ನು ರೂಪಿಸಿಕೊಂಡು ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷವಾಗಿ ಬಿಜೆಪಿ ಎಷ್ಟರ ಮಟ್ಟಿಗೆ ಎದ್ದು ನಿಲ್ಲಬೇಕು, ತನ್ನ ವಿಪಕ್ಷದ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋದನ್ನು ಸೂಚನೆ ಮಾಡುವುದಕ್ಕೆ ಈ ಕ್ರಮವನ್ನು ತೆಗೆದುಕೊಂಡಿದೆ. ಹಾಗೆ ಇನ್ನು ಉಳಿದಿರುವಂಥ 3 ವರ್ಷದ ಅವಧಿ ಒಳಗೆ ಸ್ಪಷ್ಟ ಸದೃಢವಾದಂಥ ಪಕ್ಷ ರೂಪಿಸುವಂಥ ಜವಾಬ್ದಾರಿ ನಾಯಕರುಗಳಿಗಿರೋದ್ರಿಂದಾಗಿ ಅದರ ಮೇಲೆ ಕಾನ್ಸಂಟ್ರೇಟನ್ನು ಮಾಡಿ ಪಕ್ಷವನ್ನು ಬಿಲ್ಡ್ ಮಾಡುವಂಥ ಯೋಚನೆಯನ್ನು ಮಾಡಿ ಅನ್ನುವಂತಹ
ವಾರ್ನಿಂಗನ್ನು ಕೊಡೋದಕ್ಕೆ ಕೂಡ ಈ ರೀತಿ ನಿರ್ದೇಶನವನ್ನು ಅವರು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಆರಂಭವಾಗಿದೆ. ಆದರೆ ಇವೆಲ್ಲವನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಪಕ್ಷ ಈಗ ತೆಗೆದುಕೊಂಡಿರುವಂಥ ಶಿಸ್ತು ಕ್ರಮದ ವಿಚಾರ ಪಕ್ಷದೊಳಗೆ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಪಕ್ಷವನ್ನು ಬೆಂಬಲಿಸಿರುವಂಥ ನಿಷ್ಠಾಕಾಂತ ಕಾರ್ಯಕರ್ತ ವಲಯಕ್ಕೆ ಇದೊಂದು ಉತ್ತಮ ಸಂದೇಶವಾದರೆ, ನಾವು ಏನೂ ಮಾಡಿದರೂ ಅಥವಾ ಯಾವುದೇ ಬಣದಿಂದ ನಿಂತುಕೊಂಡರೂ ಕೂಡ ನಮ್ಮ ವಿಚಾರಧಾರೆಗಳಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕ್ತಿದ್ದಂತಹ ಶಾಸಕರುಗಳಿಗೆ ಹಾಗೆ ಭಿನ್ನರ ತಂಡದ ಸದಸ್ಯರುಗಳಿಗೂ ಕೂಡ ಇದೊಂದು ಎಚ್ಚರಿಕೆಯ ಅಲಾರಾಮ್ ಆಗಿ ಪರಿಗಣಿಸ್ತಾ ಇದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.